ಗಂಗಮ್ಮ ಕಲ್ಲೇಟಿಗಿಂತ ನಿನ್ನ ಕಣ್ಣೇಟು ಜೋರಾಗಿ, ಕಲ್ಲೇಟಿಗಿಂತ ನಿನ್ನ ಕಣ್ಣೇಟು ಜೋರಾಗಿ ನಡುಗಿದೆ ಗಡಗಡ ಗಂಗಮ್ಮ. ನನ್ನ ಎದೆಯಲ್ಲಿ ಡವಡವ ಡವಡವ ಕೇಳಮ್ಮ, ನನ್ನ ಎದೆಯಲ್ಲಿ ಡವಡವ 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 ಕೇಳಮ್ಮ. ನಿನ್ನಾಟ ಬಯಲಾಗಿ ನಾನಿನ್ನು ಬೆರಗಾಗಿ, ನಿನ್ನಾಟ ಬಯಲಾಗಿ ನಾನಿನ್ನು ಬೆರಗಾಗಿ ಆಸೆಯು ಅತಿಯಾಗಿ ಚೆನ್ನಯ್ಯ. ನನ್ನ ಮೈಯೆಲ್ಲ ಜುಮ್ 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 ನೋಡಯ್ಯ, ನನ್ನ ಮೈಯೆಲ್ಲ ಜುಮ್ 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 ನೋಡಯ್ಯ. ತುಂಬಿದ ಯೌವನ ಹಾರಕ್ಕೆ ನಿನ್ನ ನಡುಕುವ ನಡುವು ಉಳುಕುವ ಮುನ್ನ ಮೆಲ್ಲಗೆ ಹತ್ತಿರ ಬಾರಮ್ಮ. ನಿನ್ನ ಬಿಟ್ಟಿರಲಾರೇನ ಗಂಗಮ್ಮ. ಗಗನದ ಸಿಡಿಲು ಕೇಳಿದ ನವಿಲು ಗರಿಗಳ ಕೆದರಿ ಕುಣಿಯುವ ಹಾಗೆ ಆಸೆಯು ಅತಿಯಾಗಿ ಚೆನ್ನಯ್ಯ. ನನ್ನ ಬಯಕೆಯ ತೀರಿಸು ಬರೆಯ, ನಿನ್ನಾಸೆ ಅತಿಯಾಗಿ ನಾನಿನ್ನು ಬೆರಗಾಗಿ ತಾಳೆನು ನಿನ್ನ ಗಂಗಯ್ಯ. ನನ್ನ ಮೈಯೆಲ್ಲ ಜುಮ್ 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 ನೋಡಯ್ಯ, ನನ್ನ ಮೈಯೆಲ್ಲ ಜುಮ್ 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 ನೋಡಯ್ಯ. ಮೋಡದ ತೆರೆಯ ಚಂದಿರ ಚಂದ ಸೆರಗಿನ ಮರೆಯ ಚೆಲುವೆ ಅಂದ ಬೆತ್ತಾನೆ ಹೂರಾಶಿ ಗಂಗಮ್ಮ. ಹಾಸಿ ಮುತ್ತಿನ ಸರ ಕೊಡುವೆ ಬಾರಮ್ಮ. ಹೂವಿನ ಹಾಗೆ ಮೈಯರಳುತ್ತಿದೆ, ಬಳಸಿದ ಉಡುಗೆ ಬಿಗಿಯಾಗುತ್ತಿದೆ, ತಾಳೆನು ಈ ಬೇಗೆ ಚೆನ್ನಯ್ಯ. ಹಿಂದೆ ಆಸರೆಯ ನೀಡು ಬರೆಯ, ಕಲ್ಲೇಟಿಗಿಂತ ನಿನ್ನ ಕಣ್ಣೇಟು ಜೋರಾಗಿ ನಡುಗಿದೆ ಗಡಗಡ ಗಂಗಮ್ಮ. ನನ್ನ ಎದೆಯಲ್ಲಿ ಡವಡವ ಡವಡವ ಕೇಳಮ್ಮ, ನನ್ನ ಎದೆಯಲ್ಲಿ ಡವಡವ 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 ಕೇಳಮ್ಮ. ಗಂಗಮ್ಮ ಚೆನ್ನಯ್ಯ ಕೇಳಮ್ಮ ಬಾರಯ್ಯ. ನನ 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 ನನ.
ನಮ್ಮ ಅಣ್ಣವರ ಹಾಡುಗಳನ್ನ ಅತಿ ಹೆಚ್ಚು ವೇದಿಕೆ ಮೇಲೆ ಹಾಡಿದ್ದು ಅಂದ್ರೆ ನಮ್ಮ ಟಂಗ್ ಟ್ವಿಸ್ಟರ್ ಗಿರೀಶ್. ಬನ್ನಿ ಜೋರಾದ ಚಪ್ಪಾಳೆ. ನಿನ್ ಧ್ವನಿಯಲ್ಲಿ ಅಣ್ಣವ್ರ ಹಾಡುಗಳನ್ನ ಕೇಳೋದು ಸಿಕ್ಕಾಪಟ್ಟ ಇಷ್ಟ ನಮ್ಮೆಲ್ರಿಗೂನು. ಅದೇನು ಮಧ್ಯದಲ್ಲಿ ಒಂದು ಕಾನ್ಫಿಡೆನ್ಸ್ ಲೂಸ್ ಮಾಡ್ಕೋತಿಯಲ್ಲ ನೀನು. ಅದು ನಮಗ್ ಕಾನ್ಫಿಡೆನ್ಸ್ ಇಲ್ವಾ, ಇವನು ಕಾನ್ಫಿಡೆನ್ಸ್ ಇಲ್ವಾ, ನಮಗ್ ಕನ್ಫ್ಯೂಷನ್ ಆಗ್ಬಿಡ್ಬೇಕು. ಗಂಗಮ್ಮ ಚೆನ್ನೈ ಐತಲ್ಲಕ್ಕ, ಗಂಗಮ್ಮನ ಜಾಗದಲ್ಲಿ ಚೆನ್ನೈನ ಚೆನ್ನೈನ ಜಾಗದಲ್ಲಿ ಗಂಗಯ್ಯ ಆಗ್ಬಿಡ್ತದು ಸರ್. ಅದು ಪ್ರಾಕ್ಟೀಸ್ ಮಾಡೋವಾಗ ಚೆನ್ನಮ್ಮ ಗಂಗಯ್ಯ ಆಗೋಗ್ಬಿಡೋದು ಸರ್ ಅದು. ಓಕೆ, ಅರ್ಚನಾ ಮ್ಯಾಮ್. ಇವನದೊಂದು ಮಜಾ ಅಬ್ಸರ್ವ್ ಮಾಡಿದ್ದೀನಿ ನಾನು. ಅವನಿಗೆ ಸ್ವಲ್ಪ ಟೆನ್ಷನ್ನು ಡೌಟ್ ಆಗಕ್ಕೆ ಶುರುವಾದ ತಕ್ಷಣ ಗಡ್ಡ ಎಲ್ಲ ಗಡ್ಡ ಮೀಸೆ ಹಿಂಗ ಅನ್ಕೋತಾನೆ. ಗಡ್ಡ ಮ್ಯೂಸಿಷಿಯನ್ಸ್ ನೋಡ್ತಾನೆ ಕರೆಕ್ಟ್ ಆಗಿ ಹಾಡ್ತಾ ಇದ್ದೀನಿ ಅವಾಗ ಕಿರಣ್. ಆಮೇಲೆ ಮೈಗೆಲ್ಲ ಎಲ್ಲೆಲ್ಲೋ ಹೋಗಕ್ ಸ್ಟಾರ್ಟ್ ಆಗುತ್ತೆ. ಹೌದು, ಆ ಹಾಡು ಎರಡನೇ ಚರಣ ಹಾಡಿ ಮುಗಿಸಿ ಕೊನೆ ಪಲ್ವಿಗೆ ಬರ್ತಾನಲ್ಲ, ಅವಾಗ ಏನು ಏನು ಆಕ್ಷನ್ನು, ಏನು ಡ್ರಾಮಾ ಸ್ಟಾರ್ಟ್ ಆಗತ್ತೆ ಇವನದ್ದು. ನಾನು ಫುಲ್ಲು ಸ್ಟಡಿ ಮಾಡಿಬಿಟ್ಟಿದ್ದೀನಿ ಕಣ ನಿನ್ನ. ಅದೇ ಪಾಪ ಎರಡನೇ ಚರಣ ಮುಗಿಯೋವರೆಗೆ ಅವನಿಗೆ ಸ್ವಲ್ಪ ಡವ 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 ಆಗ್ತಾ ಇತ್ತು ಅಲ್ವೇನೋ. ಕಲ್ಲೇಟಿಗಿಂತ ನಿನ್ನ ಕಣ್ಣೇಟು ಜೋರಾಗಿ ನಡುಗಿದೆ ಗಡ ಗಡ ಗಂಗಮ್ಮ. ನನ್ನ ಎದೆಯಲ್ಲಿ ಡವ 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 ಕೇಳಮ್ಮ. ನನ್ನ ಎದೆಯಲ್ಲಿ ಡವ 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 ಕೇಳಮ್ಮ. ಗಂಗಯ್ಯ, ಅದಕ್ಕೆ ಹೇಳೋದು, ನೀನು ಹಿಂಗಾಗ್ಬಿಟ್ರೆ ಅಂತ ಅನ್ಕೊಂತ ಇದ್ರೆ ಕೊನೆ ಹಂಗೆ ಆಗುತ್ತೆ ಅಂತ. ಆ ಥರ ಥಾಟ್ಸೇ ಬರಕ್ಕೆ ಬಿಡಬೇಡ ಆಯಿತಾ. ಸೂಪರಾಗಿ ಹಾಡಿದಿ ಕಣ. ಸೂಪರ್ ಅಂದರೆ ಸೂಪರು. ಅದು ಎಷ್ಟು ಕಷ್ಟ ಇದೆ ಗೊತ್ತಾ ಆ್ಯಕ್ಚುಲಿ ಈ ಹಾಡು. ಅವನು ಮಾಡಿದ ಆಲಾಪು ಅದೆಲ್ಲ ತುಂಬ ಕಷ್ಟ. ಆಮೇಲೆ ಗಂಗಮ್ಮ ಆ ಜಾಗ ಇದೆಯಲ್ಲ, ಅದು ನಿಜವಾಗ್ಲೂ ಟ್ರಿಕ್ಕಿ ಜಾಗ. ಅದು ಪ್ರತಿ ಸಲವೂ ಎಷ್ಟು ಬ್ಯೂಟಿಫುಲ್ಲಾಗಿ ಹಾಡ್ತಾ ಇದ್ದೆ ಗೊತ್ತಾ ನೀನು. ಆಮೇಲೆ ಇಷ್ಟು ಸಂಚಿಕೆಯಿಂದಲೂ ಬರೀ ಇವನು ಯಾವುದೋ ದೇವರ ಮೇಲೆ ಹಾಡೋದು, ಭಕ್ತಿಯ ಹಾಡುಗಳನ್ನು ಹಾಡೋದು. ಇವತ್ತು ಏಕದಮ್ಮು ಸಾಂಗ್ ಏನೋ ಎರಡನೇ ಚರಣ. ಆಮೇಲೆ ಫೀಲ್ ಎಲ್ಲ ಕೇಳ್ತಾ ಇದ್ದೀಯಂತಲ್ಲ ಸರ್, ಫೀಲ್ ಹೆಂಗೆ ಕೊಡೋದು ಅಂತ. ಹೆಂಗೆ ಬಂತು ಇದಕ್ಕೆ ಫೀಲು? ಕೇಳಿದ್ಕೆ ಸರ್ ಯಾವ ಥರ ಕೊಡಬೇಕು ಅಂತ ಹೇಳ್ಕೊಟ್ರು. ಅದು ನಿನ್ನಲ್ಲಿ ಹೆಂಗೆ ಬಂತು? ಅದು ಹೇಗೆ ಬರಬೇಕು ಅಂತ ಹೇಳಿದ್ರು, ಅದನ್ನ ಬರ್ಸ್ಕೊಳಕ್ಕೆ ಟ್ರೈ ಮಾಡಿದೆ. ಇವತ್ತು ಅದು ಹೇಗೆ ಬರ್ಸ್ಕೊಳಕ್ಕೆ ಟ್ರೈ ಮಾಡಿದೆ? ಅದು ತುಂಬ ಪ್ರಾಕ್ಟಿಕಲಿ ಇಲ್ಲ, ಮೆಂಟಲಿ ಪ್ರಿಪೇರ್ ಆಗಿ, ಪ್ರಾಕ್ಟಿಕಲಿ ಇಲ್ಲ. ಎಕ್ಸಾಕ್ಟ್ಲಿ. ಅಬ್ಸರ್ವೇಷನ್ ಇಸ್ ದ ಕೀ ಅಷ್ಟೇ. ನಿನಗೆ ಒಂದು ರೊಮ್ಯಾಂಟಿಕ್ ಸಾಂಗ್ ಅಥವಾ ಭಕ್ತಿ ಪ್ರಧಾನವಾದ ಭಕ್ತಿ ಅಂತೂ ನಿನ್ನ ಧ್ವನಿಯಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ರೊಮ್ಯಾಂಟಿಕ್ ಸಾಂಗ್ ಫೀಲ್ ಹೆಂಗೆ ಕೊಡಬೇಕು? ರೊಮ್ಯಾಂಟಿಕ್ ಸಾಂಗ್ ಜಾಸ್ತಿ ಕೇಳಿ 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 ಅವ್ರು ಹೇಗೆ ವಾಯ್ಸ್ ಮಾಡ್ಯುಲೇಷನ್ ಮಾಡ್ತಾಯಿದ್ರೆ ಅಂತ ಕೇಳ್ತಾ ಇದ್ರೆ ಆಟೋಮ್ಯಾಟಿಕಲಿ ಓವರ್ ಅ ಪೀರಿಯಡ್ ಆಫ್ ಟೈಮ್ ಬಂದೇ ಬರುತ್ತೆ ಕಣಪ್ಪ. ಯಾಕಂದರೆ ನನ್ನ ಗುರುಗಳು ನನಗೆ ಶಾಸ್ತ್ರೀಯ ಹೇಳ್ಕೊಡುವಾಗ, ಟುಮ್ರಿ ಗಿಮ್ರಿ ಹೇಳುವಾಗ ಅದರಲ್ಲಿ ಏನೋ ಒಂದು ವಿರಹದ ಛಾಯೆ ಇದೆ ಅಂತಂದಾಗ ಫೀಲ್ ಕೊಟ್ಟು ಹಾಡು ಅದು ಫೇಡ್ ಇನ್ ಫೇಡ್ ಔಟ್ ಮಾಡು ಅಂತಿದ್ರು. ನಂಗೆ ಅರ್ಥನೇ ಆಗ್ತಿರ್ಲಿಲ್ಲ ಹೆಂಗೆ ಫೀಲ್ ಕೊಡೋದು ಅಂತ. ಸೇಮ್ ಕ್ವೆಶ್ಚನ್ ನಾನು ಕೇಳ್ತಿದ್ದೆ, ಬಟ್ ಅಲ್ಟಿಮೇಟ್ಲಿ ಬರುತ್ತೆ ಫೀಲು ಅಲ್ವಾ. ಸೊ ನೀನು ಎಷ್ಟು ಚೆನ್ನಾಗಿ ಡ್ಯೂಯೆಟ್ ಎರಡೂ ಪೋರ್ಷನನ್ನು, ನೀನು ಬರೀ ಮೇಲ್ ಪೋರ್ಷನ್ ಹಾಡ್ಬೋದಿತ್ತು ಆ್ಯಕ್ಚುಲಿ, ಬಟ್ ನೀ ಬಿಡಲಿಲ್ಲ. ಎರಡೂ ಪೋರ್ಷನನ್ನು ಹಾಡಿ ಅದ್ಭುತವಾದ ಫೀಲ್ ಕೊಟ್ಟು ಹಾಡಿದ್ಯಾ. ಇದಕ್ಕೋಸ್ಕರ ನಿಂಗೆ ನೀನಿವತ್ತು ಕಂಫರ್ಟ್ ಝೋನಿಂದ ಕಂಪ್ಲೀಟ್ಲಿ ಆಚೆ ಬಂದು ಹೊಸದನ್ನು ಪ್ರಯತ್ನ ಪಟ್ಟಿದ್ಯಾ. ಆ್ಯಂಡ್ ಅದರಲ್ಲಿ 100% ಸಕ್ಸೀಡ್ ಆಗಿದೆಯಾ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಮ್ಯಾಮ್. ನಮ್ಮ ಟಂಗ್ ಟ್ವಿಸ್ಟರ್ ಗಿರೀಶ್ಗೆ ಫೀಲ್ ಹೇಳ್ಕೊಟ್ಟಂತಹ ನಮ್ಮ ಮುನಿರಾಜು ಸರ್ ಹೇಳಿ ಪ್ಲೀಸ್. ಅವ್ನ ಫೀಲ್ ಅದನ್ನು ಹೇಳ್ಕೊಡಕ್ಕಾಗಲ್ಲ. ನಾನು ಯಾವತ್ತೂ ಹೇಳಿದ್ದೀನಿ, ಫೀಲ್ ಅನ್ನೋದು ಅದು ನೀವೇ ಹಾಡಬೇಕಪ್ಪ, ಅದನ್ನ ಅಷ್ಟೇ, ನಾವು ಹೇಳ್ಕೊಡೋದಲ್ಲ. ಅದು
ಬೇರೆಲ್ಲ ಹೇಳ್ಕೊಡ್ಬೋದು. ಅದ್ರದ್ದು ಅಭ್ಯಾಸ ಮಾಡಬೇಕಾದ್ರೆ ಎಷ್ಟೋ ಸರಿ ಇದನ್ನೆಲ್ಲ ಟಿಪ್ಸ್ ಎಲ್ಲ ಮೇಡಮ್ ಕೂಡ ಕೊಟ್ಟಿದ್ದಾರೆ. ಹೇಗೆ ಫೀಲ್ ಕೊಡಬೇಕು ಅದೆಲ್ಲ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಅದು ಟೆಕ್ನಿಕಲ್ ಆಗಿ ಅಭ್ಯಾಸ ಮಾಡೋದು. ಟೆಕ್ನಿಕಲ್ ಪಾಯಿಂಟ್ ಬಿಟ್ಟು ನೋಡಿದಾಗ ನಾವು ಸಾಂಗ್ಗಳನ್ನ ಏನು ಡಿಮ್ಯಾಂಡ್ ಮಾಡುತ್ತೆ, ಆ ಸಿಚುವೇಶನ್ ಏನು ಡಿಮ್ಯಾಂಡ್ ಮಾಡುತ್ತೆ ಅದನ್ನು ಕೇಳ್ತಾ ಹೋದರೆ ಅದು ಗೊತ್ತಾಗುತ್ತೆ. ಡ್ಯೂಯೆಟ್ ಸಾಂಗ್ ಅಂದರೆ ಹೇಗಿರುತ್ತದು, ಒಂಥರ ರೊಮ್ಯಾಂಟಿಕ್ ಆಗಿರುತ್ತಲ್ವ, ಆ ಥರದ್ದೊಂದು ಸಣ್ಣದೊಂದು ವಿಷಯ ಹೇಳಿದಾಗ ಹೌದಲ್ವಾ ಅದನ್ನು ಕೇಳಬೇಕು, ನಾನು ಅದನ್ನು ಕೂಡ ಗಮನ ಹರಿಸ್ಬೇಕು ಅಂತ, ಸಂಗತಿಗಳನ್ನೆಲ್ಲ ಗಮನಿಸ್ತಾನೆ, ಆ ಫೀಲ್ನ ಗಮನಿಸ್ಬೇಕು ಅಂತ ಹೇಳಿದ್ದಷ್ಟೇ, ಬೇರೇನಿಲ್ಲ. ಎಲ್ಲ ಬಾಕಿ ಎಲ್ಲ ಅವನಿಗೆ ಗೊತ್ತಿದೆ. ಮತ್ತು ಏನೇ ಎಕ್ಸ್ಟ್ರಾಡಿನರಿ ಅದು, ಯಪ್ಪ ಏನು ಫೀಲ್ ಮಾಡಿದೆ ಗೊತ್ತಾ ಅದು. ಇನ್ನೊಂದು ವಿಶೇಷ ಏನಂದರೆ, ಈಗ ನಿನ್ನ ಪಾರ್ಟ್ ಹಾಡೋದು ರಾಜ್ಕುಮಾರ್ ಹಾಡುಗಳಂದ್ರೆ ಏನು ಗೊತ್ತಾ, ಕೇಳೋಕ್ಕೆ ಭಾಳ ಸುಲಭ, ಹಾಡಕ್ಕೆ ಹೋದಾಗೇನೆ ಗೊತ್ತಾಗೋದು ಅದಕ್ಕೆ ಎಷ್ಟು ಕಷ್ಟ ಅಂತ. ಅದರಲ್ಲಿ ರಾಜ್ಕುಮಾರ್ ಹಾಡು ಜೊತೆಗೆ ಫೀಮೇಲ್ ವರ್ಷನ್ ಹಾಡಬೇಕಲ್ಲ ಅಲ್ವಾ, ಅದು ಚಾಲೆಂಜಿಂಗ್. ಹಾಗಾಗಿ ನಿನಗೆ 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 ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಆಲ್ ದ ಬೆಸ್ಟ್. ಗಿರೀಶ್, ಕಲ್ಲೇಟು, ಕಣ್ಣೇಟು, ಗುಂಡೇಟು ಎಲ್ಲ ತಂದ್ಬಿಟ್ಟಲ್ಲಪ್ಪ ಗಾನ ಸಿಂಚನದಲ್ಲಿ. ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೆಲ್ಲ ಏಟು ಬೇಕಾ ನಿನಗೆ? ಇಷ್ಟು ದಿವಸ ಆಡಿದ್ದ ಹಾಡುಗಳಿಗಿಂತ ಇದು ಒಂದು ರೀತಿಯ ವಿಭಿನ್ನವಾದ ಗೀತೆ, ಇದು ಪ್ರೇಮ ಗೀತೆ ಅಲ್ವಾ? ಎಲ್ಲ ಫೀಲ್ ಕೊಟ್ಟು ಆಡಿದೆ, ಮಧ್ಯೆ ಮಧ್ಯೆ ಅಭಿನಯನೂ ಮಾಡಿದೆ ಮಧ್ಯದಲ್ಲಿ, ನೆನಪಿದ್ಯಾ? ಸಾಹಿತ್ಯ ಸ್ವಲ್ಪ ನೆನಪಿಸ್ಕೊಳ್ಬೇಕಾದ್ರೆ ತಲೆ ಕೆಳಗೆ ಹಾಕಿ ನೆನಪಿಸ್ಕೊಂಡು ಮತ್ತೆ ತಿರುಗಿ ಏಕ್ದಮ್ ಅಂತಾರಲ್ಲ, ಮತ್ತೆ ನೀನು ಚಾಲು ಆಗಿಬಿಟ್ಟೆ ನೀನು. ಅಂದರೆ ಬಂದು ಅದಕ್ಕೆ ಏನು ಜಸ್ಟಿಸ್ ಕೊಡಬೇಕೋ ಸಾಂಗ್ಗೆ ಪೂರ್ತಿಯಾಗಿ ಕೊಟ್ಟಿದೀಯಾ. ಆಲ್ ದ ಬೆಸ್ಟ್, ಪರ್ಫೆಕ್ಟ್ ಸಿಂಗಿಂಗು ಈ ಗಾಯನ ನಿಮ್ಮದು. ಒಳ್ಳೇದಾಗಲಿ ನಿಮಗೆ. ನಿನಗೊಂದು ಕಿವಿ ಮಾತು ಹೇಳ್ತೀನಿ. ನೀನು ಅವರು ಬಿಟ್ಟು ನುಡಿಸ್ತಾರೋ ನುಡಿಸಲ್ವೋ ಆ ಗೊಂದಲ ತಲೆಯಲ್ಲಿ ಇಟ್ಕೊಳ್ಳೇಬೇಡ. ಅವ್ರು ನುಡಿಸ್ಲಿ ನುಡಿಸ್ದೇ ಇರಲಿ, ನೀನು ಫುಲ್ ಕಾನ್ಫಿಡೆನ್ಸಲ್ಲಿ ತಗೋ ಅದನ್ನು ಅಲ್ವಾ. ನೀನು ಅವ್ರ ಚರಣದಲ್ಲಿ ಬಿಟ್ಟು ಇನ್ನೊಂದು ಸ್ವಲ್ಪ ನುಡಿಸ್ತಾರ ಬಿಡ್ತಾರ ಅನ್ನೋ ಗೊಂದಲದಲ್ಲಿ ತಗೊಂಡೆ ಅಲ್ವಾ ಒಂದ್ಸಲಿ, ಆ ಗೊಂದಲ ಬಿಟ್ಟಾಕು. ಅವ್ರು ನುಡಿಸ್ದೇ ಇದ್ರು ಅಥವಾ ಅವ್ರ ಕನ್ಫ್ಯೂಷನಲ್ಲಿದ್ದರೂ ಪರವಾಗಿಲ್ಲ, ನೀನು ಗೂಳಿ ಥರ ತಗೊಂಬಿಡು ಸಾಂಗ್ನ, ಆಯಿತಾ? ನೀನು ಒಂದು ವೇಳೆ ಅವರೊಂದೆರಡು ಬಾರ್ ಮಿಸ್ ಮಾಡಿದ್ರೆ ನಾವ್ಯಾರು ಇಲ್ಲ ಅವ್ರಿಗೆ ಮಾರಿಸ್ಕೊಡೋ ಕಟ್ ಮಾಡಲ್ಲ. ನೀನು ಅಬ್ಬಬ್ಬ ಅಂದ್ಕೊಂಡು ತಗೊಳ್ಳೋದು ಕನ್ಫ್ಯೂಷನಲ್ಲಿದ್ದರೆ ನಾವು ಅಯ್ಯೋ ಇವನು ಯಾಕೆ ಕಷ್ಟಪಡ್ತಾ ಇದ್ದಾನೆ ಅಂತ ಒಂದು ಯೋಚನೆ ಬರುತ್ತೆ. ಆಮೇಲೆ ಅದು ನಿಂಗೆ ಮುಂದಿನ ಸಾಲುಗಳಿಗೆ ಹೋಗಲಿಕ್ಕೆ ನಿನಗೊಂದು ಜರ್ಕ್ ಒಂದು ಹೆಜ್ಜೆ ಹಿನ್ನಡೆ ಆದಂಗೆ ಆಗತ್ತೆ ನಿಂಗೆ ಮನಸ್ಸಲ್ಲಿ, ಅಯ್ಯೋ ನಾನು ತಗೊಳ್ಲಿಲ್ಲ ಸರಿಯಾದ ಜಾಗದಲ್ಲಿ ಅಂತ. ಸೊ ಅದಕ್ಕೆ ಬೇರೆ ಯಾವ ಕಡೆನೂ ತಲೆ ಕೆಡಿಸ್ಕೋಬೇಡ. ನೀನು ಅಲ್ಲಿ ತಗೋಬೇಕಾ, ಗ್ಯಾಪ್ ಮುಗೀತಂತ ನಿನಗನ್ನಿಸ್ತಾ ತಗೋತಾ ಇರೋ ಅಷ್ಟೇ, ಆಯ್ತಾ? ಒಳ್ಳೇದಾಗಲಿ. ಥ್ಯಾಂಕ್ ಯು ಮ್ಯಾಮ್. ನಾನು ನಿಂಗೆ ಟಂಗ್ ಟ್ವಿಸ್ಟರ್ ಗಿರೀಶ್ ಅಂತ ಹೇಳಿದ್ರೆ ನೀನು ಗಂಗಯ್ಯ ಏನೋ ಗಂಗಮ್ಮ ಚೆನ್ನಯ್ಯ ಅದನ್ನೇ ನೀನು ಟ್ವಿಸ್ಟ್ ಮಾಡಿಕೊಂಡು ಭಯ ಪಡ್ತಾ ಇದೆಯಾ ಅಲ್ವಾ? ಎನಿವೇಸ್, ಮುಂದಿನ ಸಂಚಿಕೆಯಲ್ಲಿ ನೀನು ಒಂದು ಟಂಗ್ ಟ್ವಿಸ್ಟರ್ ಕಲ್ತ್ಕೊಂಡು ಬಾ, ಸರಿ? ಓಕೆನಾ? ಗುಡ್ ಲಕ್ಸ್.